ಏನಿದೆ ಪೆನ್ ಡ್ರೈವ್ ಅಲ್ಲಿ ನೋಡೋಣ ನೋಡೋಣ ಕಳಿಸಿ ಕಳಿಸಿ ಅಂತ ಕೇಳ್ತಿರೋರ್ಗೆಲ್ಲ ಹೇಳೋದೇನು ಅಂತಂದ್ರೆ ಖಂಡಿತವಾಗ್ಲೂ ನೀವು ನೋಡ್ಬೇಕು. ಇಷ್ಟು ಬಹುಶಃ ನನ್ನ ಪ್ರಕಾರ ಭಾರತ ದೇಶದಲ್ಲಿ ಇದು ಬಹು ದೊಡ್ಡ ಹಗರಣ, ದೊಡ್ಡ ದುರಂತ ಇದೆ. ಇಷ್ಟು ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ನ ಬಹುಶಃ ನಾವು ಯಾರು ಕೂಡ ನೋಡಿರಲು ಸಾಧ್ಯನೇ ಇಲ್ಲ. ಇಷ್ಟಾದ್ರೂ ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಇಷ್ಟು ದೊಡ್ಡ ಹಗರಣದ ವಿರುದ್ಧ ಒಂದು ತನಿಖೆಯನ್ನ ಪ್ರಾರಂಭ ಮಾಡಲಿಲ್ಲ. ಯಾರ ತಾತ ಪತ್ತೆ ಹಚ್ಚಲಿಲ್ಲ, ಅವನ ಒದ್ದು ಒಳಗಡೆ ಜೈಲಿಗೆ ಹಾಕ್ಲಿಲ್ಲ. ನಾವು ಯೋಚನೆ ಮಾಡ್ಬೇಕಾಗಿರೋದು ಹಿಂಗೆ. ತುಂಬಾ ಜನ ವಿಡಿಯೋ ಕಳಿಸಿ ನೋಡೋಣ, ವಿಡಿಯೋ ಕಳಿಸಿ ನೋಡೋಣ. ಬಹುಶಃ ನೀವು ತಪ್ಪೇ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇಲ್ಲ, ಯಾವ್ದೋ ಕ್ಯೂರಿಯಾಸಿಟಿ ಕೇಳ್ತಾ ಇರ್ಬೋದು. ಆದ್ರೆ ನೋಡಿದ್ರೆ ಮಾತ್ರ ಅಕ್ಷರಶಃ ನಿಮ್ಮ ಎದೆಗಳು ಹೊಡೆದೋಗ್ಬೋದು. ಸ್ನೇಹಿತರೆ ನಮಸ್ಕಾರ, ನಾನು BR ಭಾಸ್ಕರ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ಕನ್ನಡ ಪ್ಲಾನೆಟ್ ನ್ಯೂಸ್ನ ವೀಕ್ಷಕರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ, ಹಾಸನದ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತುಂಬ ಜನ ಕೇಳ್ತಾ ಇದ್ರಲ್ಲ, ಪೆನ್ ಡ್ರೈವಲ್ಲಿ ಏನಿದೆ, ವಿಡಿಯೋ ಕಳಿಸಿ ವಿಡಿಯೋ ಕಳಿಸಿ ವಿಡಿಯೋ ಕಳಿಸಿ ಅಂತ. ಆ ವಿಡಿಯೋನ ನಿಮಗೆ ತೋರಿಸೋಣ ಅಂತ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಹುಶಃ ನಿನ್ನೆ ರಾತ್ರಿ 11 ಗಂಟೆಯಿಂದ ಈ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಭಾಳ ಜೋರಾಗಿ ನಡೆಯೋದಕ್ಕೆ ಶುರುವಾಯಿತು. ಆಗಲಿಂದ ಇಡೀ ರಾತ್ರಿ, ಬಹುಶಃ ನಿನ್ನೆ ರಾತ್ರಿ ತುಂಬ ಜನ ಜಾಗರಣೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಪೆನ್ ಡ್ರೈವ್ ಸಿಗುತ್ತೆ ನೋಡೋಣ ಅಂತ. ಈ ಎಕ್ಸಾಮ್ನಲ್ಲಿ ಬೆಳಗ್ಗೆ ಪೇಪರ್ ಸಿಗುತ್ತೆ, ಪೇಪರ್ನೆಲ್ಲ ನೋಡ್ಕೊಂಡು ಹೋಗ್ಬಿಟ್ಟು ರ್ಯಾಂಕ್ ಬರೋ ಥರ ಬರೆದ್ಬಿಟ್ಟು ಬರೋಣ ಅಂತ ಅನ್ಕೋತಾರಲ್ಲ, ಹಾಗೆ ಇದೇನೋ ಪೆನ್ ಡ್ರೈವ್ ಸಿಗುತ್ತೆ, ಇದನ್ನು ನೋಡ್ಬಿಟ್ಟು ಬಹುಶಃ ಏನೋ ಎಕ್ಸಾಮ್ ಬರೀಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೇನೋ ಅನ್ನೋ ರೀತಿಯಲ್ಲಿ ಇಡೀ ರಾತ್ರಿ ಜಾಗರಣೆ ಮಾಡೋದು ಅನಿಸುತ್ತೆ. ಬಹುಶಃ ನಮಗಂತೂ ಅದನ್ನು ನೋಡಿದಾಗಲಿಂದ ಖಂಡಿತವಾಗ್ಲೂ ಅಕ್ಷರಶಃ ಆತಂಕ ಮತ್ತು ಭಾಳ ದೊಡ್ಡ ಯೋಚನೆಯಿಂದ ನಿದ್ದೆ ಬರಲಿಲ್ಲ. ಏನಿದೆ ಪೆನ್ ಡ್ರೈವಲ್ಲಿ ನೋಡೋಣ ನೋಡೋಣ ಕಳಿಸಿ ಕಳಿಸಿ ಅಂತ ಕೇಳ್ತಿರೋರಿಗೆಲ್ಲ ಹೇಳೋದೇನು ಅಂತಂದರೆ, ಖಂಡಿತವಾಗ್ಲೂ ನೀವು ನೋಡಬೇಕು. ಯಾಕೆ ನೋಡಬೇಕು ಅಂತಂದರೆ ಅದರಲ್ಲಿ ಏನಿದೆ ಅಲ್ವಾ, ಬೇರೇನಿಲ್ಲ ಸ್ನೇಹಿತರೆ. ಅದರಲ್ಲಿ ಒಂದಷ್ಟು ಸಾಲು ಸಾಲು ಹೆಣ್ಣು ಮಕ್ಕಳ ಬದುಕು ಬೀದಿಗೆ ಹೆಂಗೆ ಬೀಳ್ಬೋದು ಅನ್ನುವಂತಹ ವಿವರಣೆ ಅದರಲ್ಲಿದೆ. ಒಬ್ಬ ಅಯೋಗ್ಯ, ಈ ಸಮಾಜದ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಲಾಯಕ್ಕಿಲ್ಲದೆ ಇದ್ದವನು ಒಂದಷ್ಟು ಹೆಣ್ಣು ಮಕ್ಕಳನ್ನ ತನ್ನ ಅಧಿಕಾರ ಬಳಸ್ಕೊಂಡು ಅಥವಾ ಆಮಿಷ ಒಡ್ಡೋ ಅಥವಾ ಭಯಪಡಿಸಿನೋ ಅಥವಾ ಇನ್ಯಾವುದೋ ರೀತಿಯ ಶಿಫಾರಸನ್ನು ಬಳಸೋ ಅಥವಾ ಹಣದ ಮದದಿಂದನೋ ಜಾತಿ ಬಲದಿಂದನೋ ಒಂದಷ್ಟು ಹೆಣ್ಣು ಮಕ್ಕಳನ್ನ ಸಾಲಾಗಿ ದಿನಕ್ಕೊಂದರಂತೆ ಗಂಟೆಗೊಂದರಂತೆ ಬಳಸ್ಕೊಂಡಿರುವಂತಹ ಸಂಪೂರ್ಣ ಡೀಟೇಲ್ಸ್ ನಿಮ್ಗೆ ಆ ವಿಡಿಯೋದಲ್ಲಿ ಸಿಗುತ್ತೆ. ನೋಡ್ತೀರಾ? ನೋಡುವಾಗ ಒಂದು ಕ್ಷಣ ತಾವು ಯೋಚನೆ ಮಾಡಬೇಕು, ಯಾರು ಈ ಪೆನ್ ಡ್ರೈವನ್ನು ರಿಲೀಸ್ ಮಾಡ್ದಲ್ಲ ಪುಣ್ಯಾತ್ಮ, ನಿಜವಾಗಲೂ ಅವನು ಮನುಷ್ಯನಾಗಿದ್ದಿದ್ರೆ ಅಥವಾ ಒಂದು ತಾಯಿ ಹೊಟ್ಟೆಲ್ ಹುಟ್ಟಿದ್ದಿದ್ರೆ, ಯಾಕಂಚಿತ್ತು ಒಂದು ರಾಜಕಾರಣಕ್ಕೋಸ್ಕರ ಒಬ್ಬನ ಯಾವನೋ ಹಣಿಯೋದಕ್ಕೋಸ್ಕರ ಒಂದಷ್ಟು ಹೆಣ್ಮಕ್ಳ ಜೀವನವನ್ನು ಹೀಗೆ ಬೀದಿಲಿ ಇಡ್ಬೋದು ಅಂತ ಅವನು ಯೋಚನೆ ಮಾಡೋದಾಗಿದ್ರೆ, ಬಹುಶಃ ಅವನು ಕೂಡ ಈ ಕೃತ್ಯವನ್ನು ಯಾವನ್ ಮಾಡಿದನೋ ಅವನಷ್ಟೇ ದೊಡ್ಡ ಅಪರಾಧಿ ಅವನು ಕೂಡ ಆಗ್ತಾನೆ. ಒಂದು ವೇಳೆ ಆ ಮಕ್ಕಳಿಗೆ, ಆ ಹೆಣ್ಮಕ್ಳಿಗೆ ಏನಾದರೂ ನ್ಯಾಯ ಕೊಡಿಸ್ಬೇಕು ಅಂತ ಯಾವನಾದರೂ ಅಂದ್ಕೊಂಡಿದ್ರೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ತನ್ನಲ್ಲಿದ್ದಂತಹ ಆ ಪೆನ್ ಡ್ರೈವ್ನಲ್ಲಿದ್ದಂಥ ವಿಡಿಯೋಗಳನ್ನೆಲ್ಲವೂ ಕೂಡ ಗುಪ್ತ ತನಿಖೆಗೆ ವಹಿಸ್ಬೋದಿತ್ತು. ಅದರಲ್ಲಿ ಯಾರಾದರೂ ಒಬ್ಬ ಹೆಣ್ಮಗಳಿಗೆ ಧೈರ್ಯ ತುಂಬಿ ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಬೇಕು. ಯಾಕೆಂದರೆ ಇವತ್ತು ಈ ವಿಡಿಯೋಗಳ ಮೂಲಕ ಬಯಲಾಗ್ತಾ ಇರುವಂಥದ್ದು ಒಂದೆರಡಲ್ಲ, 2976 ಹೆಣ್ಣು ಮಕ್ಕಳ ಬದುಕು. ಸುಮ್ಮನೆ ಯೋಚನೆ ಮಾಡಿ, ಯಾವುದೋ ಆಸೆಗೋ ಆಮಿಷಕ್ಕೋ ಪರಿಸ್ಥಿತಿಗೋ ಒತ್ತಡಕ್ಕೋ ಅಥವಾ ತನ್ನ ಮಕ್ಕಳ ಭವಿಷ್ಯಕ್ಕೋ ತನ್ನ ಕುಟುಂಬದ ಹೊಟ್ಟೆಪಾಡಿಗೋ ಗೊತ್ತಿಲ್ಲ ಏನೇನಕ್ಕಾಗಿದೆ ಅಂತ ಶೋಕಿಗೆ ಇರಲಿ ರೀ, ಶೋಕಿಗೆ ಇರಲಿ, ಅದನ್ನು ಕೇಳಕ್ಕೆ ಯಾವನಿಗೆ ಅಧಿಕಾರ ಇದೆ ಹೇಳಿ? ಯಾವುದೇ ಹೆಣ್ಣು ಯಾವುದೇ ಗಂಡು ಸ್ವ ಇಚ್ಛೆಯಿಂದ ಯಾವುದೇ ರೀತಿಯ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಅದನ್ನು ಕೇಳಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ಇಲ್ಲಿ ಕೋರ್ಟ್ಗಳು ಹೇಳುತ್ತೆ, ಕಾನೂನು ಹೇಳುತ್ತೆ, ಅದನ್ನು ಪ್ರಶ್ನೆ ಮಾಡೋಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ಒಂದು ವೇಳೆ ಆ ಸ್ವ ಇಚ್ಛೆಯಿಂದ ಹಿಂದೆ ಕೂಡ ಯಾವುದಾದ್ರೂ ಆಮಿಷಗಳಿದ್ರೆ, ಒತ್ತಡಗಳಿದ್ರೆ, ಅತ್ಯಾಚಾರ ಇದ್ರೆ, ಬಲಾತ್ಕಾರ ಇದ್ರೆ ಖಂಡಿತವಾಗ್ಲೂ ನಾವು ಆ ಹೆಣ್ಮಕ್ಳ ಬೆಂಬಲಕ್ಕೆ ನಿಲ್ಲಬೇಕಾಗ್ತದೆ. ಇಲ್ಲಿ ಏನಾಗಿದೆ ಇಲ್ಲಿವರೆಗೂ ಗೊತ್ತಿಲ್ಲ. ಆ ಏನಾಗಿದೆ ಅನ್ನೋದಕ್ಕೆ ಮುಂಚೆ ಈ ವಿಡಿಯೋನ ಪಬ್ಲಿಕ್ಗೆ ಬಿಟ್ಟಿದಾರಲ್ಲ, ಆತ ಯೋಚನೆ ಮಾಡಬೇಕಿತ್ತು, ಇದರಿಂದ ನಾನು ಮಾಡ್ತಾ ಇರೋದು ತಪ್ಪು ಎಂಥದ್ದು ಅಂತ. ಎಷ್ಟು ಜನರ ಹೆಣ್ಣುಮಕ್ಕಳು ಬದುಕಿವತ್ತು. ಆಯಿತು, ಆ ಹೆಣ್ಮಕ್ಳು ಇನ್ವಾಲ್ವ್ ಆದರೂ ಅವ್ರದ್ದು ತಪ್ಪಾಯಿತು, ಅವ್ರದ್ದು ಬಯಲಿಗೆ ಬಂತು, ಓಕೆ. ಅವ್ರ ಮಕ್ಕಳು ಪುಟಾಣಿ ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಮಗಳು ಗಂಡ ಆಫೀಸ್ಗೆ ಹೋಗ್ಬೇಕು, ಅವ್ರ ತಾಯಿ ತಂದೆ ವಾಕಿಂಗಿಗೆ ಅಂತ ದೇವಸ್ಥಾನಕ್ಕೋ ಪಾರ್ಕ್ಗೋ ಹೋಗ್ಬೇಕು, ಅಥವಾ ಅವ್ರ ಅಪ್ಪ ಅಮ್ಮ, ಅವ್ರ ಅಣ್ಣ ತಮ್ಮ, ಅಕ್ಕ ತಂಗಿದಿರು, ಅತ್ತಿಗೆ ನಾದ್ನಿದಿರು, ಏನಾಗಬೇಕು ಅವ್ರ ಬದುಕುಗಳು? ಸುಮಾರು 2976 ಜನ ಹೆಣ್ಣು ಮಕ್ಕಳು ಅಂತಂದರೆ ಅವರ ಡಿಪೆಂಡೆನ್ಸ್
ಎಷ್ಟು ಜನರ ಬದುಕನ್ನು ಇವತ್ತು ಬೀದಿಗೆ ತರ್ತಾ ಇದ್ದಾನೆ. ನಾವು ಯೋಚನೆ ಮಾಡ್ಬೇಕಲ್ವಾ? ಇಷ್ಟು ಬಹುಶಃ ನನ್ನ ಪ್ರಕಾರ ಭಾರತ ದೇಶದಲ್ಲಿ ಇದು ಬಹುದೊಡ್ಡ ಹಗರಣ, ಇದು ದೊಡ್ಡ ದುರಂತ. ಇದು ಇಷ್ಟು ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ನ ಬಹುಶಃ ನಾವು ಯಾರು ಕೂಡ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟಾದರೂ ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಇಷ್ಟು ದೊಡ್ಡ ಹಗರಣದ ವಿರುದ್ಧ ಒಂದು ತನಿಖೆಯನ್ನು ಪ್ರಾರಂಭ ಮಾಡಲಿಲ್ಲ. ಯಾರಾತ ಅಂತ ಪತ್ತೆ ಹಚ್ಚಲಿಲ್ಲ, ಅವನ ಒದ್ದು ಒಳಗಡೆ ಜೈಲಿಗೆ ಹಾಕಲಿಲ್ಲ. ನಾವು ಯೋಚನೆ ಮಾಡಬೇಕಾಗಿರೋದು ಹೀಗೆ. ತುಂಬ ಜನ ವಿಡಿಯೋ ಕಳಿಸಿ ನೋಡೋಣ, ವಿಡಿಯೋ ಕಳಿಸಿ ನೋಡೋಣ. ಬಹುಶಃ ನೀವು ತಪ್ಪೇ ಮಾಡ್ತಾ ಇದ್ದೀರ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೋ ಕ್ಯೂರಿಯಾಸಿಟಿ ಕೇಳ್ತಾ ಇರ್ಬೋದು. ಆದರೆ ನೋಡಿದ್ರೆ ಮಾತ್ರ ಅಕ್ಷರಶಃ ನಿಮ್ಮ ಎದೆಗಳು ಒಡೆದೋಗ್ತದೆ. ಯಾಕಂದ್ರೆ ಅದರಲ್ಲಿ 1-2 ಘಟನೆ ಅಲ್ಲ ಇರೋದು, ಸೀರೀಸ್. ಸಂಪೂರ್ಣವಾಗಿ ಅವ್ರ ಮುಖಗಳನ್ನ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಅಯೋಗ್ಯ ಇದನ್ನಲ್ಲ ಆತನ ಮುಖ ಅಷ್ಟು ಸ್ಪಷ್ಟವಾಗಿ ಎಲ್ಲೂ ಕೂಡ ಕಂಡು ಬರೋದಿಲ್ಲ. ಮತ್ತೆ ಅವನು ಯಾರೋ ಮೊದಲೇ ಭಯ ಬಿದ್ದೋಗಿ ಕೋರ್ಟಲ್ಲಿ ನನ್ನ ಹೆಸರು ತರಬಾರ್ದು, ನಾನು ವಿಚಾರ ಮಾತಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾನಂತೆ. ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಬೇಕು, ಯಾರು ಏನು ಅಂತ ಗೊತ್ತಾಗ್ಬೇಕು ಈಗ ನಮಗೆ. ಆದರೆ ಬಯಲಾಗಿರುವಂಥ ಹೆಣ್ಣು ಮಕ್ಕಳ ಸಂಪೂರ್ಣ ಡೀಟೇಲ್, ಅವರ ಮುಖಚಹರೆಯಿಂದ ಹಿಡಿದು ಅವರ ಕಂಪ್ಲೀಟ್ ಬೇರ್ ಬಾಡಿಗಳು ಎಲ್ಲವನ್ನೂ ತೋರಿಸುವಂಥದ್ದು ತುಂಬ ತುಂಬ ಆತಂಕ ಮತ್ತು ಬಹಳ ಬೇಸರ ಆಗೋದು ಹೇಳೋದಕ್ಕೆ ಅನ್ಸಿದ್ರೆ. ಬಹುಶಃ ಅದು ತುಂಬ ವಯಸ್ಸಾದ ಒಂದು ಹೆಂಗಸು, ಮನೆಗೆಲಸ ಮಾಡುವಂಥ ಒಂದು ಹೆಂಗಸು, ಆಕೆಯನ್ನು ಹಿಂಸೆ ಮಾಡುವಂಥದ್ದು. ಆಕೆ ಅಳುತ್ತಾಳೆ, ಅಕ್ಷರಶಃ ಅಳುತ್ತಿರ್ತಾಳೆ. ಆದರೆ ಅವನು ಆ ವಿಕೃತವಾಗಿ ಅವಳನ್ನ ಕಾಡಿಸ್ತಾ ಮೊಬೈಲಲ್ಲಿ ಶೂಟ್ ಮಾಡ್ಕೊಳ್ತಾನೆ ಅಂತಂದರೆ ಬಹುಶಃ ಅವನಿಗೆಂಥ ಮಾನಸಿಕ ಅಸ್ವಸ್ಥ ಇರಬೇಕು. ಇಷ್ಟು ಬಹಳ ದುರಂತವಾದಂತಹ ವಿಚಾರಗಳು ಈ ಪೆನ್ಡ್ರೈವ್ನಲ್ಲಿದೆ. ಈ ಪೆನ್ಡ್ರೈವ್ನ ಇಟ್ಕೊಂಡು ನಾನು ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ನೀವು ಅವನು ಯಾವನು ಇದರಲ್ಲಿ ಭಾಗಿಯಾಗಿದ್ದಾನೆ, ನೀವು ಏನು ಬೇಕಾದರೂ ಶಿಕ್ಷೆ ಕೊಡಲಿ ಅವನಿಗೆ. ಈ ಕಾನೂನು ಅವನ ಗಲ್ಲಿಗೆ ಹಾಕ್ಲಿ, ನಾನು ಅಪೇಕ್ಷೆ ಪಡುವಂಥದ್ದು. ಅಥವಾ ನಮ್ಮ ಕೈಗೆ ಸಿಕ್ಕಿದ್ರೆ ಕಾನೂನು ಅವಕಾಶ ಕೊಡ್ತಾ ಇಲ್ಲೋ ಗೊತ್ತಿಲ್ಲ, ಬಹುಶಃ ನನ್ನ ಕೋಪಕ್ಕೆ ಏನಾಗ್ತದೋ ಗೊತ್ತಿಲ್ಲ. ಆದರೆ ಆ ಹೆಣ್ಮಕ್ಳನ್ನ ಪ್ರತಿಯೊಬ್ಬರು ಬದುಕನ್ನು ನೀವು ಯೋಚನೆ ಮಾಡ್ತಾ ಹೋಗಿ, ನಾಳೆ ಬೆಳಗ್ಗೆಯಿಂದ ಅವ್ರ ಜೀವನ ಏನಾಗ್ಬೋದು, ಅವ್ರ ಪರಿಸ್ಥಿತಿ ಏನಾಗ್ಬೋದು, ಅವ್ರ ಅವಲಂಬಿತರೇನಾಗ್ಬೋದು, ಅವ್ರ ಕುಟುಂಬಗಳ ಕಥೆ ಏನಾಗ್ಬೋದು. ಈಗಾಗಲೇ ಅವ್ರು ತಪ್ಪು ಮಾಡಿದರೋ ಸರಿ ಮಾಡಿದರೋ ಏನೋ ಅವ್ರ ಊರುಗಳಲ್ಲಿ ಅವ್ರ ಪರಿಸ್ಥಿತಿ ಏನಾಗಿರ್ಬೋದು. ದಯಮಾಡಿ ಯೋಚನೆ ಮಾಡಿ. ಪೆನ್ಡ್ರೈವ್ ಕಳಿಸಿ, ವಿಡಿಯೋ ಕಳಿಸಿ. ಇಂಥದ್ದನ್ನು ನನ್ನ ರಿಕ್ವೆಸ್ಟ್ ಏನಂದರೆ ಅವಾಯ್ಡ್ ಮಾಡಿ. ಅದ್ರ ಬಗ್ಗೆ ವ್ಯಂಗ್ಯ ಮಾಡಬೇಡಿ, ಅದನ್ನು ವಿಕೃತವಾಗಿ ಸಂತೋಷ ಪಡಬೇಡಿ. ಆ ಪೆನ್ಡ್ರೈವ್ ಇವತ್ತು ಆ ವಿಡಿಯೋಗಳು ಲೀಕ್ ಆಗಿರೋದ್ರಿಂದ ಆಗ್ತಾ ಇರುವಂತಹ ಅನಾಹುತ ಏನು, ಅದರ ಪರಿಣಾಮ ಏನು, ನಾಗರಿಕ ಸಮಾಜ ಎತ್ತ ಕಡೆ ಸಾಕ್ತಾ ಇದೆ. ಯಕಶ್ಚಿತ್ ಕೇವಲ ಒಂದು ರಾಜಕಾರಣ ದೃಷ್ಟಿಯಿಂದ ಇಂಥದ್ದೊಂದು ಅನಾಹುತ ಆಗುತ್ತೆ ಅನ್ನೋದಾದರೆ ಇಂಥ ರಾಜಕಾರಣಕ್ಕೆ ಧಿಕ್ಕಾರ ಹೇಳ್ಬೇಕು ನಾವೆಲ್ಲರೂ ಕೂಡ. ರಾಜಕೀಯ ಇವತ್ತು ಬರುತ್ತೆ, ನಾಳೆನೂ ಇರುತ್ತೆ, ಯಾವತ್ತೂ ಕೂಡ ಮಾಡ್ಬೋದು. ಆದರೆ ಒಬ್ಬ ವ್ಯಕ್ತಿ ಅಥವಾ ಏನೋ ಒಂದು ಸಂದರ್ಭನ ಗೆಲ್ಲೋದಕ್ಕೋಸ್ಕರ ಇಂಥ ಒಂದು ನೀಚ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಇಳಿದ್ಬಿಟ್ರೆ ಆ ಕೆಲಸ ಮಾಡಿದವನಿಗೂ ಅದನ್ನು ಪ್ರಚಾರ ಮಾಡಿದವನಿಗೂ ಏನು ವ್ಯತ್ಯಾಸ ಇದೆ? ಇವರೆಲ್ಲ ನಿಜವಾಗಲೂ ತಾಯಿಯ ಹೊಟ್ಟೆಯಲ್ಲಿ ಉಳಿದವರ ಅಥವಾ ಸಗಣಿಗಳಲ್ಲಿ ಹುಳುಗಳಂತೆ ಉದ್ಭವ ಆದವರ? ಒಂದು ಕೂಡ ಅರ್ಥ ಆಗೋದಿಲ್ಲ. ಸ್ನೇಹಿತರೆ, ಪೆನ್ಡ್ರೈವ್ ಹಾಸನದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವಿಡಿಯೋಗಳನ್ನ ಕೇಳ್ತಾ ಇದ್ದೀರಲ್ಲ, ಅವ್ರಿಗೆ ಬಹುಶಃ ಈ ವಿಡಿಯೋ ನೋಡುವಾಗ ನನಗನ್ಸುತ್ತೆ ನೀವು ಮತ್ತೆ ಆ ವಿಡಿಯೋ ಕಳಿಸಿ ನಾವು ನೋಡಬೇಕು ಅಂತ ಅಂದ್ಕೊಳ್ಳಲ್ಲ ಅಂತ ನೀವು ಖಂಡಿತವಾಗ್ಲೂ ಕೇಳಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ನಿಮ್ಗೆ ಅರ್ಥ ಆಗಿದೆ ಈಗಾಗಲೇ ಏನು ಅಂತ. ಆದರೆ ನಾವೆಲ್ಲ ಒಂದು ಕೆಲಸ ಮಾಡಲೇಬೇಕು. ಸರ್ಕಾರ ಇಲ್ಲಿವರೆಗೂ ಏನು ದಿಟ್ಟ ಕ್ರಮ ತಗೊಳ್ತೋ ಗೊತ್ತಿಲ್ಲ, ಯಾಕಂದರೆ ಎಲೆಕ್ಷನ್ ಟೈಮು ಅಂತ ಅದು ಏನೇನು ಪ್ರೊಸೀಜರ್ಗಳಿದಾವೋ ಅಥವಾ ಯಾವ ಪ್ರೊಸೀಜರ್ ಲ್ಯಾಪ್ಸ್ ಆಗುತ್ತೋ, ಏನು ಕ್ರಮ ತೊಗೊಂಬಿಟ್ರೆ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ನಮಗೊಂದು ನಾಗರಿಕರಾಗಿ ಜವಾಬ್ದಾರಿ ಇದೆ. ಸರ್ಕಾರದ ಮೇಲೆ ಒತ್ತಡ ತರಬೇಕಾಗ್ತದೆ, ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತರಬೇಕಾಗ್ತದೆ, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳವರೆಗೂ ಈ ಪ್ರಕರಣವನ್ನು ಕೊಂಡೊಯ್ಯಬೇಕಾಗ್ತದೆ. ನನಗೆ ಈ ದೇಶವನ್ನು ಆಡಳಿತ ಮಾಡ್ತಿರುವಂಥ ಕೇಂದ್ರ ಸರ್ಕಾರದ ಮೇಲೆ ಅಥವಾ ಗೃಹ ಇಲಾಖೆ ಮೇಲೆ ಖಂಡಿತವಾಗ್ಲೂ ಯಾವ ನಂಬಿಕೆನೂ ಇಲ್ಲ. ಈ ದೇಶದ ಪ್ರವಾಸ ಮಂತ್ರಿ ಮೇಲೂ ನಂಬಿಕೆ ಇಲ್ಲ, ಪ್ರಧಾನಮಂತ್ರಿಯೋ ಪ್ರವಾಸ ಮಂತ್ರಿಯೋ ನನಗೆ ಗೊತ್ತೂ ಇಲ್ಲ. ಹಾಗಾಗಿ ನಾವು ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡೋದ್ರ ಮೂಲಕ ಇಷ್ಟು ದೊಡ್ಡ ಹಗರಣದಲ್ಲಿ ಯಾರು ಆ ಕೃತ್ಯಕ್ಕೆ ಕಾರಣ ಆಗಿದ್ದಾನೆ ಅವನನ್ನು ಬಟಾಬಯಲು ಮಾಡಿ ಸಾಯುವವರೆಗೂ 2976 ಹೆಣ್ಣು ಮಕ್ಕಳ ಬದುಕು ಅಂದರೆ ನಾವು ನೆನೆಸ್ಕೊಳ್ಳೋಕೆ ಕೂಡ ಸಾಧ್ಯ ಆಗಲ್ಲ. ಭಾಳ ದೊಡ್ಡ ದುರಂತ ಇದು. ಅಷ್ಟು ಬದುಕನ್ನು ಹಾಳು ಮಾಡಿದಂಥವ್ನು ಒಂದು ಕೊಲೆ ಮಾಡಿದ್ರೆ ಜೀವಾವಧಿ ಶಿಕ್ಷೆ. ಇದು ಕೊಲೆಗಿಂತಲೂ ಕೂಡ ನೀಚವಾದಂಥ ಕೃತ್ಯ. ಯಾಕೆಂದರೆ ಒಂದು ಕೊಲೆ ಮಾಡುವಾಗ ಆತ ಸಾಯುವವರೆಗೂ ನರಳುತ್ತಾನೆ. ಆದರೆ ಈ ವಿಚಾರದಲ್ಲಿ ಅವರ ಜೀವನ ಪೂರ್ತಿ ನರಳುತ್ತಾರೆ. ಮತ್ತು ಆಕೆ ಒಬ್ಬಳೇ ನರಳೋದಿಲ್ಲ, ಅವಳ ಒಟ್ಟು ಕುಟುಂಬ ನರಳುವಂತಹ ಪರಿಸ್ಥಿತಿ. ಸುಮಾರು ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ಆ ಮೈಸೂರು ಮಲ್ಲಿಗೆ ಇನ್ಸಿಡೆಂಟು ಮತ್ತು ನಂದಿ ಬೆಟ್ಟದಲ್ಲಾದಂಥದ್ದು, ಕೊನೆಗೆ ಅವ್ರ ಬದುಕುಗಳು ಏನಾಯಿತು, ಅವ್ರ ಜೀವನ ಹೇಗೆ ಕಳ್ಕೊಂಡ್ರು, ಇವೆಲ್ಲ ನಮ್ಮ ಕಣ್ಮುಂದೆ ಇದ್ದು ಮತ್ತೆ ಇಂಥದ್ದನ್ನು ನಾವು ಪ್ರೋತ್ಸಾಹ ಮಾಡಿದ್ರೆ ಸರಿಯಲ್ಲ. ಅವನು ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅವನನ್ನು ಜೈಲು ಕಳಿಸೋವರೆಗೂ ಕೂಡ ನಾವು ಹೋರಾಟಗಾರರಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತ ಕೇಳ್ತಾ
ಈ ವಿಚಾರದಲ್ಲಿ ಇಡೀ ನಾಗರಿಕ ಸಮಾಜ ಬಹಳ ದೊಡ್ಡ ಧ್ವನಿಯನ್ನು ಎತ್ತಬೇಕು ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊಳ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್. ನಮಸ್ಕಾರ.